ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿನ ಪಾಕಿಸ್ತಾನಿ ನಾಗರಿಕರಿಗೆ ತಕ್ಷಣ ಭಾರತ ಬಿಟ್ಟು ಹೋಗೋದಕ್ಕೆ ಸರ್ಕಾರ ಆದೇಶ ಕೊಟ್ಟಿದೆ. ಹಾಗೆ ದೇಶದ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ಅಲ್ಲಿನ ಪಾಕಿ ಪ್ರಜೆಗಳನ್ನು ಹುಡುಕಿ ವಾಪಸ್ಸು ಕಳುಹಿಸೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಲಾಗಿದೆ. ನಮ್ಮಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಕೂಡ ಸುಮಾರು 98 ಮಂದಿ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹಾಗೆ ಭಟ್ಕಳಕ್ಕೆ ಸಾಕಷ್ಟು ಜನ ಪಾಕಿಸ್ತಾನದಿಂದ ಸೊಸೆಯರನ್ನ ತರಲಾಗಿದೆ. ಭಟ್ಕಳದಲ್ಲಿ ಪಾಕ್ ಮೂಲದ 14 ಮಂದಿ ಇದ್ದಾರೆ ಅನ್ನೋ ಸುದ್ದಿ ಇದೆ. ಹೀಗೆ ದೇಶದ ಎಲ್ಲ ರಾಜ್ಯಗಳು ಪಾಕ್ ಪ್ರಜೆಗಳನ್ನು ಹುಡುಕೋದ್ರಲ್ಲಿ, ಅವರನ್ನ ವಾಪಸ್ಸು ಕಳುಹಿಸೋದ್ರಲ್ಲಿ ಮುಳುಗಿ ಹೋಗಿದ್ರೆ, ಗುಜರಾತ್ ಮಾತ್ರ ವಿಶೇಷವಾಗಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಮೇಲೆ ಬೀಳ್ತಾ ಇದೆ. ಅಲ್ಲಿ ಪೊಲೀಸರು ನಡೆಸಿದ ವಿಶೇಷ ಕಾರ್ಯಾಚರಣೆಯಲ್ಲಿ ಸುಮಾರು 1024 ಮಂದಿ ಬಾಂಗ್ಲಾ ಅಕ್ರಮ ವಲಸಿಗರನ್ನ ಗುರುತಿಸಲಾಗಿದೆ. ಮತ್ತು ಅಲ್ಲಿ ಇನ್ನೂ ಇರುವ ಬಾಂಗ್ಲಾ ವಿದೇಶಿ ಪ್ರಜೆಗಳಿಗೆ ನೀವೇ ನೇರವಾಗಿ ಪೊಲೀಸ್ ಠಾಣೆಗಳಿಗೆ ಹೋಗಿ ನಿಮ್ಮ ವಿವರಗಳನ್ನು ಕೊಟ್ಟುಬಿಡಿ. ಹಾಗಲ್ಲದೆ ಇದ್ರೆ ನೀವು ಯಾವತ್ತೂ ಕಂಡು ಕೇಳರಿಯದಂತಹ ಕ್ರಮಗಳನ್ನ ನಾವೇ ತಗೋಬೇಕಾಗತ್ತೆ ಅಂತ ಅಲ್ಲಿನ ಪೊಲೀಸರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಗುಜರಾತ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಏನಿದು ಬಾಂಗ್ಲಾದೇಶಿಯರನ್ನ ಕ್ಲೀನ್ ಮಾಡೋ ಕಾರ್ಯಾಚರಣೆ? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರಹಾಕೋದಕ್ಕೆ ಕೆಲ ದಿನಗಳ ಹಿಂದೆ ಭಾರತದ ನಾನಾ ರಾಜ್ಯಗಳಲ್ಲಿ ಒಂದು ಅಭಿಯಾನ ಶುರುವಾಯಿತು. ಅಸ್ಸಾಂ, ತ್ರಿಪುರಾದಂತಹ ಬಾಂಗ್ಲಾದ ಜೊತೆ ಗಡಿ ಹಂಚಿಕೊಳ್ಳುವ ರಾಜ್ಯಗಳು ಇದನ್ನು ಸ್ವಲ್ಪ ತೀವ್ರವಾಗಿ ಮಾಡಿದ್ವು. ಪಶ್ಚಿಮ ಬಂಗಾಳದಲ್ಲಿ ಕೂಡ ಒಂದಷ್ಟು ಜನರನ್ನ ಬಂಧಿಸಲಾಯಿತು. ಮಹಾರಾಷ್ಟ್ರ ಸೇರಿದಂತೆ ಒಂದಷ್ಟು ರಾಜ್ಯಗಳಲ್ಲಿ ಅಕ್ರಮ ವಲಸಿಗರನ್ನ ಹುಡುಕೋ ದೊಡ್ಡ ಆಪರೇಷನ್ ಶುರುವಾಯಿತು. ಉತ್ತರ ಪ್ರದೇಶ, ಬಿಹಾರಗಳು ಈ ಕಾರ್ಯಾಚರಣೆಯಲ್ಲಿ ಕೈ ಜೋಡಿಸಿದ್ವು. ದೆಹಲಿಯಲ್ಲಿ, ಅಸ್ಸಾಂಲ್ಲಿ ಅಕ್ರಮ ವಲಸಿಗರಿಗೆ ಭಾರತೀಯ ದಾಖಲೆಗಳನ್ನ ಮಾಡಿಕೊಡೋರು, ಅಲ್ಲಿನ ಕೆಲ ವಿಶೇಷ ಪ್ರದೇಶಗಳಲ್ಲಿ ಪೊಲೀಸರು ನುಗ್ಗೋದಿಕ್ಕೆ ಅವಕಾಶ ಕಡಿಮೆ ಇರೋ ತರದ ಪ್ರದೇಶಗಳಲ್ಲಿ ಈ ಅಕ್ರಮ ವಲಸಿಗರಿಗೆ ಆಶ್ರಯವನ್ನು ಕೊಟ್ಟವರು, ಇಂಥವರನ್ನ ಬಂಧಿಸುವ ಕೆಲಸ ಕೂಡ ನಡೀತು. ನಮ್ಮಲ್ಲಿ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಅಕ್ರಮ ವಲಸಿಗರಿದ್ದಾರೆ. ಬೆಂಗಳೂರಲ್ಲಿದ್ದಾರೆ, ಚಿಕ್ಕಮಗಳೂರಲ್ಲೂ, ಕೊಡಗಿನ ಕಾಫಿ ಎಸ್ಟೇಟ್ಗಳಲ್ಲೂ ಆಶ್ರಯ ಪಡ್ಕೊಂಡಿದ್ದಾರೆ. ಈ ತರದ ಸುದ್ದಿಗಳು ಬಂದವು. ಬೆಂಗಳೂರಿನ ಅಕ್ರಮ ವಲಸಿಗರ ಬಗ್ಗೆ ಕೆಲವರು ವಿಡಿಯೋಗಳನ್ನು ಕೂಡ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡ್ರು. ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅಕ್ರಮ ವಲಸಿಗರ ವಿಷಯದಲ್ಲಿ ಕಠಿಣ ಕ್ರಮವನ್ನ ಕೈಗೊಳ್ತೀವಿ, ಅವರನ್ನ ಹುಡುಕ್ತೀವಿ ಅಂತೆಲ್ಲ ಹೇಳಿದ್ರು. ಆದ್ರೆ ಅದ್ಯಾವುದು ಆದ ಬಗ್ಗೆ ಸುದ್ದಿ ಆಗಲಿಲ್ಲ. ನಮ್ಮ ಪೊಲೀಸರು ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರು, ಎಷ್ಟು ಜನರನ್ನ ಗಡಿ ದಾಟಿಸಿ ಬಂದ್ರು ಅನ್ನೋ ಬಗ್ಗೆ ಯಾವ ಮಾಹಿತಿಯನ್ನು ಹೊರಹಾಕೋದಿಕ್ ಹೋಗಲಿಲ್ಲ. ಬಹುಶಃ ಇದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ವಿಷಯ ನೋಡಿ, ಹಿಂಗಾಗಿ ರಹಸ್ಯವಾಗಿ ಕಾರ್ಯಾಚರಣೆಯನ್ನು ಮಾಡಿ ಈ ಅಕ್ರಮ ವಲಸಿಗರನ್ನ ಹಂಗೆ ಗಡಿವರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಾಯ್ ಅಂತ ಹೇಳಿ ಬಂದ್ರ ಗೊತ್ತಿಲ್ಲ. ಗೆಳೆಯರೆ, ಈಗ ಪಾಕಿಸ್ತಾನಿಗಳನ್ನು ಹುಡುಕೋ ಕೆಲಸ ಶುರುವಾಗಿರೋ ಹೊತ್ತಲ್ಲೇ ಗುಜರಾತ್ ಅಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪತ್ತೆ ಮಾಡೋ ಕೆಲಸಕ್ಕೆ ಕೂಡ ಅಲ್ಲಿನ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮುಂದಾಗಿದೆ. ಗುಜರಾತಿನ ಅಹಮದಾಬಾದ್ ಮತ್ತು ಸೂರತ್ಗಳಲ್ಲಿ ಮಾಡಿದ ಕಾರ್ಯಾಚರಣೆಯಲ್ಲಿ ಸುಮಾರು 1028 ಮಂದಿ ಅಕ್ರಮ ವಲಸಿಗರನ್ನ ಗುರುತಿಸಲಾಗಿದೆ. ಅವರನ್ನ ಪೊಲೀಸರು ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಗೆಳೆಯರೆ, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಅಂದ್ರೆ ಈಗ ದೇಶ ಬಿಟ್ಟು ಹೋಗಿ ಅಂತ ಹೇಳಿಸ್ಕೊಳ್ತಾ ಇರೋರು ಇದ್ದಾರೆ ನೋಡಿ, ಇವರು ವೀಸಾಗಳನ್ನ ಪಡ್ಕೊಂಡು ಬಂದಿರ್ತಾರೆ. ಅವರು ಎಷ್ಟು ಜನ ಬಂದಿದ್ದಾರೆ, ಎಲ್ಲಿಗೆ ಬಂದಿದ್ದಾರೆ, ಇಲ್ಲಿ ಅವರ ಸಂಬಂಧಿಗಳು ಅಂತ ಯಾರ ಹೆಸರನ್ನ ಕೊಟ್ಟಿದ್ದಾರೆ, ಅಥವಾ ಅವ್ರು ಯಾಕೆ ಬಂದಿದ್ದಾರೆ, ಈ ಎಲ್ಲ ಮಾಹಿತಿ ಕೇಂದ್ರ ಗೃಹ ಇಲಾಖೆಯ ಬಳಿ ಇದ್ದೇ ಇರುತ್ತೆ. ನಾಳೆ ಅವರಲ್ಲಿ ಏನೇ ಮಾಡಿದ್ರು ಅದು ಗೊತ್ತಾಗುತ್ತೆ. ಅವರನ್ನ ಬಂಧಿಸೋದಿಕ್ಕೆ, ಅವರ ಮೇಲೆ ಕ್ರಮ ಕೈಗೊಳ್ಳೋದಿಕ್ಕೆ ಅವಕಾಶಗಳಿರುತ್ತವೆ. ಆದ್ರೆ ಯಾವುದೋ ದೇಶದಿಂದ ಅಕ್ರಮವಾಗಿ ಗಡಿ ದಾಟಿ ಬಂದವರು ಇರ್ತಾರೆ ನೋಡಿ, ಅವ್ರ ಬಗ್ಗೆ ಸರ್ಕಾರಗಳ ಬಳಿ, ಪೊಲೀಸರ ಬಳಿ ಯಾವ ಮಾಹಿತಿ, ದಾಖಲೆಗಳು ಇರೋದಿಲ್ಲ. ಅವ್ರು ಎಲ್ಲಿಗೆ ಹೋದ್ರು ಅನ್ನೋದು ಗೊತ್ತಾಗೋದಿಲ್ಲ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿರೋದಕ್ಕೆ ಸಾಧ್ಯನೇ ಇರೋದಿಲ್ಲ, ಎಷ್ಟು ಜನ ಹಾಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರೋದಿಲ್ಲ. ಹೀಗೆ ಬಂದವರು ಇಲ್ಲಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಅವರನ್ನ ಪತ್ತೆ ಮಾಡೋದು, ಹಿಡಿಯೋದು ಕಷ್ಟ ಆಗುತ್ತೆ. ಇನ್ನು ಬಾಂಗ್ಲಾದಿಂದ ಹೇಗೆ ಬರೋ ಅಕ್ರಮ ವಲಸಿಗರು ಇರ್ತಾರೆ ನೋಡಿ, ಅವರು ಅಲ್ಲಿ ಬದುಕೋದಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಲೋ, ದುಡಿಮೆ ಇಲ್ಲ ಅಂತಲೋ ಭಾರತಕ್ಕೆ ಬಂದಿರ್ತಾರೆ. ಹೀಗಾಗಿ ಇಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡೋದ್ರಿಂದ ಸ್ಥಳೀಯರ ಕೆಲಸಗಳನ್ನು ಅವ್ರು ಕಿತ್ಕೋತಾರೆ. ಇನ್ನು ಹೀಗೆ ಬರುವಾಗ ಒಂದಷ್ಟು ಹಣ ಕೊಟ್ಟು ಹೆಸರು ಬದಲಿಸಿಕೊಂಡು ಭಾರತದಲ್ಲಿ ಹೇಗೆ ಮಾತಾಡಬೇಕು, ಇಲ್ಲಿನ ಜನ ಕೇಳಿದ್ರೆ, ಪೊಲೀಸರು ಕೇಳಿದ್ರೆ ಯಾವ ಭಾಷೆಯಲ್ಲಿ ಏನು ಉತ್ತರ ಕೊಡಬೇಕು ಅನ್ನೋಷ್ಟು ಕಲ್ತ್ಕೊಂಡು ಬಂದಿರ್ತಾರೆ. ಹೀಗಾಗಿ ಅವರು ಅಕ್ರಮವಾಗಿ ಭಾರತಕ್ಕೆ ಬಂದವರು ಅನ್ನೋದನ್ನ ತಕ್ಷಣಕ್ಕೆ ಗುರುತಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಪಶ್ಚಿಮ ಬಂಗಾಳ ಅಂತಲೋ, ತ್ರಿಪುರಾ, ಅಸ್ಸಾಂ, ಬಿಹಾರ್ ಹೀಗೆ ಯಾವುದೋ ರಾಜ್ಯದ ಹೆಸರನ್ನ ಹೇಳಿದ್ರು ನಾವು ಕೇಳಬೇಕಷ್ಟೇ. ಅಷ್ಟನ್ನು ಬಿಟ್ರೆ ಅದಕ್ಕಿಂತ ಹೆಚ್ಚು ಮಾಹಿತಿ ನಮಗೆ ಗೊತ್ತಾಗೋದಿಲ್ಲ, ಬೇರೆ ದಾರಿ ಕೂಡ ನಮಗಿರೋದಿಲ್ಲ. ಇಂಥವರ ಸಂಖ್ಯೆ ಹೆಚ್ಚಾಗ್ತಾ ಹೋದಾಗ ಅವ್ರು ಎಲ್ಲಿರ್ತಾರೋ ಅಲ್ಲಲ್ಲೇ ಅವರವರದ್ದೇ ಕಾಲೋನಿಗಳನ್ನ ಮಾಡ್ಕೋತಾ ಹೋಗ್ತಾರೆ. ಅಲ್ಲಿ ಸ್ಥಳೀಯರ ಜೊತೆ ಸಾಂಸ್ಕೃತಿಕ ಸಂಘರ್ಷ ಶುರು ಆಗುತ್ತೆ. ಸ್ಥಳೀಯರ ವ್ಯಾಪಾರಗಳನ್ನ, ಕಸುಬುಗಳನ್ನ ಇವರು ಕಿತ್ಕೋತಾ ಹೋಗ್ತಾರೆ. ಬದುಕೋದಿಕ್ಕೆ ಅಂತ
ಬಂದಿರ್ತಾರೆ ನೋಡಿ. ಹೀಗಾಗಿ ಸ್ಥಳೀಯರಿಗಿಂತ ಕಡಿಮೆ ಕೂಲಿಗೆ ಇವರು ಸಿಗ್ತಾರೆ. ಹೀಗಾಗಿ ಕೆಲಸಗಳು ಇವರು ಪಾಲಾಗ್ತಾ ಹೋಗುತ್ತವೆ. ಇನ್ನು ಕೆಲ ಅಪರಾಧ ಕೃತ್ಯಗಳಲ್ಲಿ ಕೂಡ ಇವರು ಭಾಗಿಯಾಗ್ತಾ ಹೋಗ್ತಾರೆ. ಇದರ ಜೊತೆಗೆ ಮತ ಅನ್ನೋದೊಂದಿದೆ ನೋಡಿ, ಅದು ಇವರನ್ನ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಭಯೋತ್ಪಾದಕ ಸಂಘಟನೆಗಳು, ISIನಂತ ಸಂಘಟನೆಗಳ ಸಂಪರ್ಕಕ್ಕೆ ಬರೋ ಹಾಗೆ ಮಾಡುತ್ತವೆ. ಅವ್ರ ಪರ ಇವರಲ್ಲಿ ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾ ಹೋಗೋ ಅಪಾಯ ಕೂಡ ಇರುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದಿಂದ ಬಂದ ಉಗ್ರರು ಅಲ್ಲಿನ ಸೇನಾ ಶಿಬಿರಗಳ ಮೇಲೆ, ಸೇನಾ ಕ್ಯಾಂಪ್ಗಳ ಮೇಲೆ ಆಗಾಗ ದಾಳಿ ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಅವರ ನೆರವಿಗಲ್ಲಿ ನಿಂತಿದ್ದವರು ಮತ್ತು ಅವರಿಗೆ ಬೇಕಾದ ಸಹಾಯವನ್ನು ಮಾಡಿದ್ದವರು ರೋಹಿಂಗ್ಯಾಗಳು ಅನ್ನೋ ಮಾಹಿತಿಯನ್ನ ಅಲ್ಲಿನ ಪೊಲೀಸರು ಹೊರಹಾಕಿದ್ರು. ಈ ರೋಹಿಂಗ್ಯಾಗಳು ಮ್ಯಾನ್ಮಾರ್ನಿಂದ ಬಾಂಗ್ಲಾಗೆ ಬಂದು ಅಲ್ಲಿಂದ ಭಾರತಕ್ಕೆ ಅಕ್ರಮವಾಗಿ ಗಡಿದಾಟಿ ಬಂದವರು. ಹಾಗೆ ಇವತ್ತು ಅಸ್ಸಾಂನಲ್ಲಿ ಒಂದು ಸಾಂಸ್ಕೃತಿಕ ಸಂಘರ್ಷ, ಜನಾಂಗೀಯ ಸಂಘರ್ಷ ಏನು ಶುರುವಾಗ್ತಾ ಇದೆ, ಅದಕ್ಕೆ ಕಾರಣವಾಗ್ತಾ ಇರೋದು ಕೂಡ ಇದೇ ಬಾಂಗ್ಲಾದೇಶದ ಅಕ್ರಮ ವಲಸಿಗರು. ಇನ್ನು CAAಗೆ ವಿರೋಧ ಆಗ್ತಾ ಇರೋದು ಕೂಡ ಇದೇ ಅಕ್ರಮ ವಲಸಿಗರ ವೋಟ್ ಬ್ಯಾಂಕ್ ಅನ್ನ ಕಾಪಾಡಿಕೊಳ್ಳೋ ಉದ್ದೇಶಕ್ಕೆ. ಗೆಳೆಯರೆ, ಹೀಗೆ ಬಂದ ಸಾಕಷ್ಟು ಜನ ಭಾರತದಲ್ಲಿ ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಂಡಿದ್ದಾರೆ, ಇಲ್ಲಿ ವೋಟರ್ ಕಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ, ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೆ. ಭಾರತೀಯರಿಗೆ ಸಿಗಬೇಕಾದ BPL ಕಾರ್ಡ್ ಸೌಲಭ್ಯಗಳನ್ನ ಈ ಅಕ್ರಮ ವಲಸಿಗರು ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಇಷ್ಟಾದರೂ ನಮ್ಮಲ್ಲಿ ಅವರನ್ನ ಹುಡುಕಿ ಆಚೆಗೆ ಎಸೆಯುವ ಕೆಲಸಕ್ಕೆ ವೇಗ ಸಿಗ್ತಾ ಇಲ್ಲ. ಅದನ್ನ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಆಸಕ್ತಿ ಇಲ್ಲ. ಇನ್ನು ಹಾಗೇನಾದರೂ ಮಾಡೋದಕ್ಕೆ ಹೋದ್ರೆ, ದೊಡ್ಡ ಪ್ರಮಾಣದಲ್ಲಿ ಕೆಲಸ ಶುರುವಾದ್ರೆ ಭಾರತದಲ್ಲಿ ಮುಸಲ್ಮಾನರ ಹಕ್ಕುಗಳನ್ನ ಕಿತ್ಕೋತಿದ್ದಾರೆ ಅನ್ನೋ ಕೂಗು ಹೇಳುತ್ತೆ. ದಾಖಲೆಗಳನ್ನ ನಾವು ಮಾತ್ರ ಯಾಕೆ ತೋರಿಸಬೇಕು ಅಂತ ಕೆಲವರು ಎದ್ದು ಬರ್ತಾರೆ. ಅಲ್ಲಿಗೆ ದಾಖಲೆ ಕೇಳೋ ಧೈರ್ಯವನ್ನ ನಮ್ಮ ಸರ್ಕಾರಗಳು ಕಳ್ಕೊಂಡು ಬಿಡುತ್ತವೆ. ಆದ್ರೆ ಈಗ ಗುಜರಾತ್ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಅಂಥದ್ದೊಂದು ಅಭಿಯಾನವನ್ನು ಶುರು ಮಾಡಿದೆ. ಪಾಕಿಸ್ತಾನಿಗಳನ್ನ ಹುಡುಕಿ ದೇಶದಿಂದ ಹೊರ ಹಾಕೋದ್ರ ಜೊತೆಗೆ ನಾವು ಬಾಂಗ್ಲಾ ಅಕ್ರಮ ವಲಸಿಗರನ್ನು ಕೂಡ ಹೊರ ಹಾಕ್ತೀವಿ, ಅದು ನಮ್ಮ ಜವಾಬ್ದಾರಿ ಅಂತ ಅಲ್ಲಿನ ಗೃಹ ಇಲಾಖೆಯ ರಾಜ್ಯ ಸಚಿವ ಹರ್ಷ ಸಾಂಘ್ವಿ ಹೇಳಿದ್ದಾರೆ. ಇದನ್ನವರು ಅಕ್ರಮ ವಲಸಿಗರು ಹಾಗೂ ಅಕ್ರಮ ಒತ್ತುವರಿಗಳ ಮೇಲಿನ ಐತಿಹಾಸಿಕ ಸರ್ಜಿಕಲ್ ಸ್ಟ್ರೈಕ್ ಅಂತ ಕರೆದಿದ್ದಾರೆ. ಶನಿವಾರ ಬೆಳಗಿನ ಜಾವ 3 ಗಂಟೆಗೆ ಅಹಮದಾಬಾದ್ನ ಕ್ರೈಮ್ ಬ್ರಾಂಚ್ ಪೊಲೀಸರು ಹಾಗೂ ಇನ್ನಿತರ ಪೊಲೀಸ್ ಪಡೆಗಳು ಚಂದೋಲಾ ಲೇಕ್ ಪ್ರದೇಶ ಸೇರಿದಂತೆ ವಿದೇಶಿ ವಲಸಿಗರಿದ್ದಾರೆ ಅನ್ನೋ ಮಾಹಿತಿ ಇದ್ದ ಹಲವಾರು ಪ್ರದೇಶಗಳ ಮೇಲೆ ದಾಳಿಯನ್ನ ಶುರು ಮಾಡಿದ್ದಾರೆ. ಬೆಳಗಾಗೋ ಹೊತ್ತಿಗೆ ಅಲ್ಲಿ ಸುಮಾರು 400 ಮಂದಿ ಅಕ್ರಮ ವಲಸಿಗರನ್ನ ವಶಕ್ಕೆ ಪಡೆಯಲಾಯಿತು. ಆನಂತರ ಮಧ್ಯಾಹ್ನದ ಹೊತ್ತಿಗೆ ಅವರ ಸಂಖ್ಯೆ 890ಕ್ಕೆ ಏರಿಕೆ ಆಯಿತು ಅಂತ ಅಹಮದಾಬಾದ್ ಪೊಲೀಸರ ಮಾಹಿತಿಯನ್ನು ಉಲ್ಲೇಖಿಸಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಯನ್ನು ಮಾಡಿದೆ. ಹೀಗೆ ವಶಕ್ಕೆ ಪಡೆದವರನ್ನ ಮೊದಲು ಕನ್ಕಾರಿಯಾ ಫುಟ್ಬಾಲ್ ಗ್ರೌಂಡ್ಗೆ ಕರ್ಕೊಂಡು ಹೋಗಲಾಯಿತು. ಆ ನಂತರ ಅವರನ್ನ ಗಾಯಕ್ವಾಡ್ ಹವೇಲಿ ಪೊಲೀಸ್ ಮುಖ್ಯ ಕಚೇರಿಗೆ ಕರೆದೊಯ್ಯಲಾಗಿದೆ. ಇವರನ್ನ ರಸ್ತೆಯಲ್ಲಿ ಮೆರವಣಿಗೆ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಅದರ ಡ್ರೋನ್ ವಿಡಿಯೋಗಳನ್ನು ಕೂಡ ಪೊಲೀಸರು ಚಿತ್ರಿಸಿದ್ದಾರೆ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಹೇಳ್ತಾ ಇದೆ. ಹಾಗೆ ಸೂರತ್ ಅಲ್ಲಿ ಕೂಡ ಇದೇ ರೀತಿಯ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆ ನಡೆದಿದೆ. ಅಲ್ಲಿ 134 ಮಂದಿಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ಇದು ಗುಜರಾತ್ ಅಲ್ಲಿ ಅಕ್ರಮ ವಲಸಿಗರು ಹಾಗೂ ದಾಖಲೆಗಳಿಲ್ಲದ ವಿದೇಶಿ ಪ್ರಜೆಗಳನ್ನ ವಶಕ್ಕೆ ಪಡೆಯುವ ದೊಡ್ಡ ಕಾರ್ಯಾಚರಣೆಯಾಗಿದೆ ಅಂತ ಹೇಳಿರುವ ಗುಜರಾತ್ನ DGP ವಿಕಾಸ್ ಸಹಾಯ್, ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರ ಆದೇಶದ ಮೇರೆಗೆ ಈ ಕಾರ್ಯವನ್ನ ಕೈಗೆತ್ತಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಅವರವರ ಜಿಲ್ಲೆಗಳಲ್ಲಿನ ಅಕ್ರಮ ವಲಸಿಗರು, ದಾಖಲೆಗಳಿಲ್ಲದ ವಿದೇಶಿ ಪ್ರಜೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಮತ್ತು ಅವರನ್ನು ಹುಡುಕಿ ವಶಕ್ಕೆ ಪಡೆಯೋದಕ್ಕೆ ಆದೇಶಿಸಲಾಗಿದೆ ಅಂತ ಕೂಡ ವಿಕಾಸ್ ಸಹಾಯ್ ತಿಳಿಸಿದ್ದಾರೆ. ಪಾಕಿಸ್ತಾನಿ ಪ್ರಜೆಗಳನ್ನ ಹುಡುಕಿ ವಾಪಸ್ಸು ಕಳುಹಿಸುವ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಕೇಂದ್ರ ಗೃಹ ಇಲಾಖೆ ತಿಳಿಸಿದೆ. ಇದೇ ಸಂದರ್ಭದಲ್ಲಿ ಅಕ್ರಮ ವಲಸಿಗರನ್ನ, ಅಕ್ರಮವಾಗಿ ನೆಲೆಸಿರೋ ವಿದೇಶಿ ಪ್ರಜೆಗಳನ್ನ ಹುಡುಕೋದು ಕೂಡ ರಾಜ್ಯ ಸರ್ಕಾರಗಳ ಕರ್ತವ್ಯ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಗೃಹ ಇಲಾಖೆಯ ರಾಜ್ಯ ಸಚಿವ ಸಿಂಘ್ವಿ ತಿಳಿಸಿದ್ದಾರೆ. ಹೀಗೆ ವಶಪಡಿಸಿಕೊಂಡವರ ಹಿನ್ನೆಲೆಗಳನ್ನ ಪರಿಶೀಲಿಸುವ ಕೆಲಸವನ್ನ ಗುಜರಾತ್ ಪೊಲೀಸರು ಮಾಡ್ತಾ ಇದ್ದಾರೆ. ಗೆಳೆಯರೆ, ಅಕ್ರಮ ವಲಸಿಗರು ಬದುಕು ಕಟ್ಟಿಕೊಳ್ಳೋದಕ್ಕೆ ಬಂದಿರಬಹುದು, ಆದರೆ ಅವರಿಂದ ಆಗುವ ಅಪಾಯವನ್ನು ನಾವು ಕಡೆಗಣಿಸುವ ಹಾಗಿಲ್ಲ. ಈಗ ಬೆಂಗಳೂರಲ್ಲೇ ನೋಡಿ, ನೈಜೀರಿಯಾದ ಒಂದಷ್ಟು ಪ್ರಜೆಗಳು ಡ್ರಗ್ಸ್ ಪ್ರಕರಣಗಳಲ್ಲಿ ಬಂಧಿತರಾಗ್ತಾ ಇರ್ತಾರೆ. ಹಾಗೆ ಬಾಂಗ್ಲಾ ಅಕ್ರಮ ವಲಸಿಗರು ಕೂಡ ಗುಜರಾತ್ ಅಲ್ಲಿ ಡ್ರಗ್ಸ್ ದಂಧೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತು ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಅಲ್ಲಿನ ಗೃಹ ಇಲಾಖೆಗಿದೆ. ಆ ಬಗ್ಗೆ ಅವರು ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ. ಈ ಕೆಲಸವನ್ನ ಎಲ್ಲ ರಾಜ್ಯಗಳು ಮಾಡಿದರೆ ಭಾರತ ಕ್ಲೀನ್ ಆಗುತ್ತೆ. ಆದ್ರೆ ಮಾಡೋರು ಯಾರು? ಗುಜರಾತ್ ಅಲ್ಲೇನೋ ಈಗ ಲೈಟ್ ಹತ್ಕೊಂಡಿದೆ, ಬೇರೆ ರಾಜ್ಯಗಳಲ್ಲಿ ಬೆಳಕು ಮೂಡೋದು ಯಾವಾಗ? ಇದು ಗೆಳೆಯರೆ, ಗುಜರಾತ್ ಸರ್ಕಾರ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.